ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಪ್ಪ ಫಸ್ಟೇ ಮ್ಯಾಂಗೋ ಮಿಲ್ಕ್ ಶೇಕ್ ತೋರಿಸಿದ್ದಾಳೆ ಅಂದ್ಕೊಂಡ್ರಾ? ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳಿ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಾರಿದೆ ಮಿಸ್ ಮಾಡಿದೆ ಖಂಡಿತ. ಇವತ್ತು ಸ್ಯಾಟರ್ಡೆ ವೀಲಾಗ್. ನಾನು ಬೆಳಿಗ್ಗೆ ಎದ್ದು ನಮ್ಮಮ್ಮ ಆ ತೋಟದಲ್ಲಿ ಮಾವಿನ ಹಣ್ಣು ಬೆಳೆದಿತ್ತಂತ ತೊಗೊಬಂದಿದ್ರು. ಅದನ್ನು ಹಣ್ಣನ್ನು ಕಟ್ ಮಾಡಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ಕೊಂಡು ಸ್ಯಾಟರ್ಡೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ರಶ್ ಇರುತ್ತೆ ಅಂತ ಇಲ್ಲೇ ಎಲ್ಲಾದರೂ ಹೋಗೋಣ ಅಂತ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ರಶ್ ಇರಲ್ಲ ಅಂದ್ಕೊಂಡು ಹೋದರೆ ಅಲ್ಲೂ ಹೆವಿ ರಶ್ಶು. ಅಯ್ಯೋ ಓಕೆ ಪರವಾಗಿಲ್ಲ, ಹೆಂಗೋ ಬಂದಿದ್ದೀವಿ ಅಂದ್ಕೊಂಡು 10 ನಿಮಿಷ ಕಾದು ಚಾಮುಂಡೇಶ್ವರಿ ದರ್ಶನ ಮುಗಿಸಿ ಹಾಗೂ ಹೀಗೂ ಫೋಟೋ ಗೀಟೋ ತಕ್ಕೊಂಡು ಪರಂಪರೆ ಅಂತ ಅಲ್ಲಿ ಹೊಸ್ದಾಗಿ ಮಾಡಿರುವಂಥ ಪ್ರದರ್ಶನ ಕೂಡ ನೋಡಿಕೊಂಡು ಇನ್ನೂ ಹಾಗೆ ಬರೋಕ್ಕಾಗುತ್ತಾ, ಅಲ್ಲಿನ ಪ್ರಸಾದ ಪ್ರಸಾದನೂ ತಿಂದ್ಕೊಂಡು ಬಂದ್ವಿ. 12:30 1 ಗಂಟೆ ಆಗಿತ್ತು. ಇನ್ನೆಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ವಿ. ಆಗ ನಮಗೆ ಉಳಿದಿದ್ದೆ ಮದ್ದೂರು ಹತ್ರ ಇರೋ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಆಂಜನೇಯ ಸ್ವಾಮಿಯ ದರ್ಶನ ಮುಗಿಸಿ ಜೊತೆಗೆ ತಿಮ್ಮಪ್ಪ ಅಂದರೆ ಶ್ರೀನಿವಾಸ ಸ್ವಾಮಿಯ ದರ್ಶನ ಕೂಡ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗಿದ್ದಾಯಿತು. ಆವತ್ತಿನ ದಿನ ಸೂಪರಾಗಿತ್ತು. ನೀವು ಕೂಡ 2 ದೇವಸ್ಥಾನಕ್ಕೂ ಒಂದೇ ದಿನ ಭೇಟಿ ಕೊಡ್ಬೋದು. ಖಂಡಿತ ಹೋಗಿ, 2 ದರ್ಶನ ಚೆನ್ನಾಗಾಗುತ್ತೆ. ಆಗ ನನಗನ್ಸಿದ್ದು ನಮ್ಮ ಮದ್ದೂರು ಸುತ್ತಮುತ್ತ ತುಂಬ ಪ್ರೇಕ್ಷಣೀಯ ಸ್ಥಳಗಳಿವೆ, ಜೊತೆಗೆ ಹಳೆಯ ಕಾಲದ ದೇವಸ್ಥಾನಗಳಿವೆ, ಅಲ್ಲಿ ಪವಾಡಗಳೇ ನಡೆಯುತ್ತೆ. ನೀವು ಒಂದು ಸಲ ಈ ಥರ ದೇವಸ್ಥಾನಗಳಿಗೆ ಭೇಟಿ ಮಾಡಿ. ಇದಾಗಿತ್ತು ಇವತ್ತಿನ ದಿನ.